ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ ಅಲ್ಲಿ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕು ಅಂತಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೀವು ನೋಡ್ಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಕಳೆದ ಸಂಚಿಕೆಯಲ್ಲಿ ಆಲ್ರೆಡಿ ಹೇಳಿದ್ದೆ. ಸೊ ಮೋನಿಕಾ ಪ್ರೆಗ್ನೆಂಟ್ ಇರ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಮದ್ವೆ ಆಗಿರ್ತಾಳೆ. ಹಾಗೆ ಪಪ್ಪಾಯ ಅನಿಕೇತ ಇಲ್ದ ಅಂತ ಹೇಳ್ಬಿಟ್ಟು ಪಪ್ಪಾಯ ಪೈನಾಪಲ್ ತಿಂದ್ಬಿಟ್ಟಿರ್ತಾಳೆ. ಸೊ ಅದರಿಂದ ಮನೆಯವರೆಲ್ಲರೂ ತುಂಬಾನೇ ಗಾಬರಿಯಾಗಿ ತುಂಬಾನೇ ಭಯ ಪಟ್ಕೊಂಡು ಡಾಕ್ಟರ್ಗೆ ಫೋನ್ ಮಾಡಿ ಕರೆಸ್ತಾರೆ. ಸೊ ಡಾಕ್ಟರ್ ಬಂದು ಮನೆಗೆ ಬರ್ತಾರೆ. ಸೊ ಆಮೇಲೆ ಬಂದ್ಬಿಟ್ಟು ಡಾಕ್ಟರ್ ಕೇಳ್ತಾರೆ ಏನಾಯ್ತು, ಯಾರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮನೆಯವರೆಲ್ರು ಸೊ ನಮಗೇನು ಅಲ್ಲ, ಮೋನಿಕಾಗೆ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ಡಾಕ್ಟರ್ ಏನು ಗಾಬರಿ ಪಟ್ಕೋಬೇಡಿ, ನಾನು ಬಂದಿದ್ದೀನಲ್ವಾ, ಸೊ ನಾನೆಲ್ಲ ಟೆಸ್ಟ್ ಮಾಡಿ ಹೇಳ್ತೀನಿ ಏನ್ ಪ್ರಾಬ್ಲಮ್ ಆಗಿದೆ ಏನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಡಾಕ್ಟರ್ ನೋಡಿದ ತಕ್ಷಣ ಮೋನಿಕಾಗೆ ತುಂಬಾನೇ ಭಯ ಆಗೋಗ್ಬಿಡುತ್ತೆ. ಅಯ್ಯೋ, ನಾನು ಮುಚ್ಚಿಟ್ಟಿರೋಂತಹ ಸತ್ಯ ಗೊತ್ತಾಗ್ಬಿಡುತ್ತೇನೋ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಆಗಿ ಡಾಕ್ಟರ್ನೇ ನೋಡ್ತಾ ಇರ್ತಾಳೆ. ಸೊ ಮನೆಯವರೆಲ್ಲರೂ ಅನ್ಕೊಳ್ತಾರೆ ಇವಳು ಪಪ್ಪಾಯ ತಿಂದಿರೋದ್ರಿಂದ ಈ ತರ ಆಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲರೂ ಅನ್ಕೊಳ್ತಾರೆ. ಚಂಚಲ ಏನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ. ಹಾಗೆ ಅಜ್ಜಿ ಇದ್ಬಿಟ್ಟು ಡಾಕ್ಟರ್ಗೆ ಮೋನಿಕಾನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾರೆ. ಇವಳು ನಮ್ಮ ಚಂಚಲ ಸೊಸೆ, ಪ್ರೆಗ್ನೆಂಟ್. ಸೊ ಗೊತ್ತಿಲ್ಲದೆ ಪಪ್ಪಾಯ ಮತ್ತೆ ಪೈನಾಪಲ್ ತಿಂದ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ಅವಳಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ, ಹೊಟ್ಟೆಲಿರೋ ಮಗುಗೆ ಮತ್ತೆ ಅವಳಿಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ನಮ್ಗೆಲ್ರಿಗೂ ತುಂಬಾ ಭಯ ಆತಂಕ ಆಗಿದೆ. ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಏನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ, ತಾಯಿ ಮತ್ತೆ ಮಗುವಿನ ಆರೋಗ್ಯ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅದಕ್ಕೆ ಡಾಕ್ಟರ್ ಇದ್ಬಿಟ್ಟು ಸೊ ಅಷ್ಟೇನಾ, ಸೊ ನಾನು ಬಂದಿದ್ದೀನಿ, ಚೆಕ್ ಮಾಡ್ಬಿಟ್ಟು ಎಲ್ಲ ಹೇಳ್ತೀನಿ, ನೀವೇನ್ ಭಯ ಪಟ್ಕೊಳಕ್ ಹೋಗ್ಬಿಡಿ, ಟೆನ್ಷನ್ ಮಾಡ್ಕೊಬಿಡಿ, ನಾನು ಬಂದಾಯ್ತಲ್ವಾ, ಸೊ ಎಲ್ಲ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಎಲ್ರಿಗೂ ಭರವಸೆ ಕೊಡ್ತಾರೆ. ಸೊ ಅದಾದ್ಮೇಲೆ ಮನೆಯವರೆಲ್ರು ಏನೋ ಡಾಕ್ಟರ್ ಬಂದ್ರು ಅಂತಾರೆ. ಆಮೇಲೆ ಮೋನಿಕಾ ಹತ್ರ ಹೋಗ್ಬಿಟ್ಟು ಡಾಕ್ಟ್ರು ಸೊ ಏನು ಭಯ ಪಟ್ಕೋಬೇಡ, ನಾನು ಬಂದಾಯ್ತಲ್ವಾ, ಟೆಸ್ಟ್ ಮಾಡ್ಬಿಟ್ಟು ನಿನ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮೋನಿಕಾಗೆ ಹೇಳ್ತಾರೆ. ಆದ್ರೆ ಮೋನಿಕಾಗೆ ಭಯ ಇರುತ್ತೆ, ಡಾಕ್ಟರ್ ಬಂದ್ಬಿಟ್ರು, ಸೊ ಸತ್ಯ ಗೊತ್ತಾದ್ರೆ ಏನಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅವಳದೇ ಭಯ ಟೆನ್ಷನ್ ಅಲ್ಲಿ ಡಾಕ್ಟರ್ ಮುಖ ನೋಡ್ತಾ ಇರ್ತಾರೆ. ಸೊ ಡಾಕ್ಟರ್ ಎತ್ಕೋತಾರೆ, ಪಪ್ಪಾಯ ಪೈನಾಪಲ್ ತಿಂದಿರೋದ್ರಿಂದ ಇವಳು ಈ ತರ ಆಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಸಮಾಧಾನ ಮಾಡ್ಬಿಟ್ಟು ಅವಳನ್ನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಗೌರಿ ಅನ್ಕೋತಾಳೆ, ಅಯ್ಯೋ ಇವಾಗ ಡಾಕ್ಟರ್ ಬಂದಾಯ್ತು, ಸತ್ಯ ಎಲ್ಲ ಗೊತ್ತಾಗ್ಬಿಡುತ್ತೆ, ನಾನು ಎಷ್ಟು ಸಲ ಮೋನಿಕಾಗೆ ಹೇಳ್ದೆ ನಿಜ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು, ಆದ್ರೆ ಅವಳು ಏನು ಒಪ್ಕೊಳ್ಳೇ ಇಲ್ಲ. ಸೊ ಇವಾಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಗೌರಿ ಟೆನ್ಷನ್ ಆಗಿರ್ತಾಳೆ. ಈ ಕಡೆ ಸರಿತಾ ಇದ್ಬಿಟ್ಟು ಚಂಚಲಾಗಿ ಹೇಳ್ತಾಳೆ, ಏನ್ ಚಂಚಲ ಇಷ್ಟು ಫ್ರೀ ಆಗಿ ಆರಾಮಾಗಿದೀಯಾ, ನಿನ್ ಸೊಸೆಗೆ ತಾನೇ ಈ ತರ ಪ್ರಾಬ್ಲಮ್ ಆಗಿರೋದು, ನಿನ್ಗೆ ಯಾವ್ದೇ ಟೆನ್ಷನ್ ಏನು ಇಲ್ಲ, ಆರಾಮಾಗಿ ನಿಂತ್ಕೊಂಡು ನೋಡ್ತಾ ಇದೀಯಾ, ಹೋಗ್ಬೇಕು ತಾನೇ ನೀನು ಡಾಕ್ಟರ್ ಜೊತೆ, ಏನಾಯ್ತು ಅಂತ ತಿಳ್ಕೊಳೋ ಅಂತ ಕ್ಯೂರಿಯಾಸಿಟಿ ನಿನ್ಗಿಲ್ವಾ ಅಂತ ಹೇಳ್ಬಿಟ್ಟು ಚಂಚಲಾಗಿ ಕೇಳ್ತಾಳೆ. ಅದಕ್ಕೆ ಚಂಚಲ ಇದ್ಬಿಟ್ಟು, ಸೊ ನೀವೇನೋ ನಾನು ಇಲ್ಲಿ ಸುಮ್ನೆ ಇದ್ದೀನಿ ಅಂತ ಅನ್ಕೊಂಡಿದೀರಾ, ನನ್ಗೂ ಎಲ್ಲಿ ಬ್ಯಾಡ್ ನ್ಯೂಸ್ ಏನ್ ಕೇಳ್ತೀನೋ ಅಂತ ಹೇಳ್ಬಿಟ್ಟು ತುಂಬಾ ಟೆನ್ಷನ್ ಆಗಿದೆ, ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದೀನಿ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಏನಾದ್ರು ಬ್ಯಾಡ್ ನ್ಯೂಸ್ ಹೇಳ್ಬಿಟ್ರೆ, ಮಗುಗೆ ಏನಾದ್ರು ಆಗಿದೆ ಅಂತ ಹೇಳ್ಬಿಟ್ರೆ ಅದನ್ನೆಲ್ಲ ಕೇಳೋ ಅಂತ ತಾಳ್ಮೆ ಆಗ್ಲಿ ಮತ್ತೆ ಅದನ್ನೆಲ್ಲ ಕೇಳಿ ಸಹಿಸ್ಕೊಳ್ಳೋ ಅಷ್ಟು ಶಕ್ತಿ ನನಗಿಲ್ಲ. ಮಗು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೆ. ಈ ತರ ಅಷ್ಟರಲ್ಲಿ ಈ ತರ ಎಲ್ಲ ಆಗೋಯ್ತಲ್ವಾ, ನಿಮ್ಮೆಲ್ಲರಿಗಿಂತ ಶಾಕ್ ನನ್ಗೆ ಆಗಿದೆ, ಆದ್ರೂ ನಾನೇನು ತೋರಿಸ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ಕೊಂತ ಕೆಳಗಡೆ ಬೀಳೋ ತರ ಡ್ರಾಮಾ ಮಾಡ್ತಾಳೆ. ಅದಾದ್ಮೇಲೆ ಇಲ್ಲಿ ಡಾಕ್ಟರ್ ಮೋನಿಕಾನ ಕರ್ಕೊಂಡು ರೂಮ್ಗೆ ಬರ್ತಾರೆ ಚೆಕ್ ಮಾಡೋದಕ್ಕೋಸ್ಕರ. ಸೊ ಅವ್ರ ಜೊತೆ ಆಶಾ ಮತ್ತೆ ಅಜ್ಜಿ ಇಬ್ರು ಕೂಡ ರೂಮಿಗೆ ಬರ್ತಾರೆ. ಸೊ ಆಮೇಲೆ ಅವರೆಲ್ಲಾನು ಬಂದ್ರು ಕೂಡ ಡಾಕ್ಟರ್ ಮೋನಿಕಾನ ಮಲಗಿಸ್ಬಿಟ್ಟು ಅವಳನ್ನ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಮೋನಿಕಾಗೆ ತುಂಬಾನೇ ಭಯ ಆಗ್ತಿರುತ್ತೆ, ಡಾಕ್ಟರ್ಗೆ ಎಲ್ಲಿ ವಿಷಯ ಗೊತ್ತಾಗುತ್ತೋ ಏನ್ ಮಾಡೋದು, ಏನಾದ್ರು ಡಾಕ್ಟರ್ ಹತ್ರ ಕನ್ವಿನ್ಸ್ ಮಾಡೋಣ ಅಂದ್ರೆ ಆಶಾ ಅತ್ತೆ ಮತ್ತೆ ಮೋನಿಕಾ ಸಾರಿ ಅಜ್ಜಿ ಇಬ್ರು ಇಲ್ಲೇ ಇದ್ದಾರೆ. ಸೊ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಮೋನಿಕಾ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಅದಾದ್ಮೇಲೆ ಡಾಕ್ಟರ್ ಅವಳಿಗೆ ನಾಡಿ ಮಿಡಿತ ಮತ್ತೆ ಹೊಟ್ಟೆ ಎಲ್ಲಾನು ಮುಟ್ಬಿಟ್ಟು ಚೆಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಡಾಕ್ಟರ್ಗೆ ಗೊತ್ತಾಗುತ್ತೆ ಅವಳು ಪ್ರೆಗ್ನೆಂಟ್ ಅಲ್ಲ, ಸುಳ್ಳು ಹೇಳಿದಾಳೆ ಅಂತ ಹೇಳ್ಬಿಟ್ಟು. ಬಟ್ ಮನೆಯವರೆಲ್ಲರೂ ಇಲ್ಲಿ ಟೆನ್ಷನ್ ಇಂದ ಏನಾಯ್ತೋ ಏನೋ ಅಂತ ಹೇಳ್ಬಿಟ್ಟು ಎಲ್ರು ಹಾಲಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಡಾಕ್ಟರ್ ಏನ್ ಹೇಳ್ತಾರೋ ಏನೋ, ಸೊ ಮೋನಿಕಾಗೆ ಏನಾಗಿದೆ ಏನೋ ಅಂತ ಹೇಳ್ಬಿಟ್ಟು ಮನೆಯವರೆಲ್ರು ಇಲ್ಲಿ ಟೆನ್ಷನ್ ಇಂದ ಕಾಯ್ಕೊಂಡು ನಿಂತಿರ್ತಾರೆ. ಬಟ್ ಅನಿಕೇತ್ ಮಾತ್ರ ಮಾಡೋದೆಲ್ಲ ಮಾಡ್ಬಿಟ್ಟು ಪೈನಾಪಲ್ ಪಪ್ಪಾಯ ತಿನ್ನು ಅಂತ ಹೇಳ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋರ್ತಾನ ಅಮಾಯಕರ ತರ ಎಲ್ರ ಮುಂದೆ ಪೋಸ್ ಕೊಟ್ಕೊಂಡು ನಿಂತಿರ್ತಾರೆ. ಆಮೇಲೆ ಮೋನಿಕಾ ಆಲ್ರೆಡಿ ಡಾಕ್ಟರ್ಗೆ ಎಲ್ಲಾ ವಿಷಯ ಗೊತ್ತಾಯ್ತು,
ದೇವ್ರೆ ನನ್ನನ್ನ ಈ ಸಂಕಷ್ಟದಿಂದ ಹೆಂಗಾದ್ರೂ ಬಚಾವ್ ಮಾಡಪ್ಪ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇರ್ತಾಳೆ. ಆಮೇಲೆ ಡಾಕ್ಟ್ರು ಕೂಡ ಆಶಾ ಮತ್ತೆ ಅಜ್ಜಿನ ಆಚೆ ಕಳಿಸ್ತಾರೆ. ಯಾಕಂದ್ರೆ ಅವರಿಗೆ ಗೊತ್ತಾಗ್ಬಿಡುತ್ತೆ ವಿಷಯ, ಅವಳು ಪ್ರೆಗ್ನೆಂಟ್ ಎಲ್ಲ ಸುಳ್ಳು ಹೇಳಿದಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಆಶಾ ಮತ್ತೆ ಅಜ್ಜಿ ಹಾಲಿಗೆ ಬಂದ ತಕ್ಷಣ ಎಲ್ರು ಕೇಳ್ತಾರೆ ಏನಾಯ್ತು ಅಂತ. ಅದಕ್ಕೆ ಅವ್ರು ಇದ್ಬಿಟ್ಟು ಡಾಕ್ಟ್ರನ್ನು ಚೆಕ್ ಮಾಡ್ತಾ ಇದ್ದಾರೆ. ಸೊ ನಾವಲ್ಲಿದ್ರೆ ಅವಳಿಗೆ ಮೋನಿಕಾಗೆ BP ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಕಳ್ಸಿದ್ರು. ಅದಕ್ಕೆ ನಾವು ಇಲ್ಲಿಗೆ ಬಂದ್ವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮೋನಿಕಾ ಇದ್ದು ಅವರೆಲ್ಲ ಆಚೆ ಹೋದ್ಮೇಲೆ ಮೋನಿಕಾ ಎದ್ದು ಕೂತ್ಕೊಂಡ್ಬಿಟ್ಟು ಡಾಕ್ಟರ್ಗೆ ಅವಳೇ ಹೇಳ್ತಾಳೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಗೆ ಏನ್ ಗೊತ್ತಾಯ್ತು, ಅದೆಲ್ಲ ನಿಜಾನೇ ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಇದ್ಬಿಟ್ಟು ಇಷ್ಟು ದೊಡ್ಡ ಮನೆತನಕ್ಕೆ ನೀನು ಈ ತರ ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ತಿದ್ದಲ್ಲ, ನಿನ್ಗೇನು ಅನ್ಸಲ್ವಾ ಅಂತ ಡಾಕ್ಟರ್ ಕೇಳ್ತಾರೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು ಆ ತರ ಅನಿವಾರ್ಯತೆ ಇತ್ತು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದ್ರೆ ಡಾಕ್ಟರ್ ಇದ್ದು ಇಲ್ಲ, ನೀನ್ ಸುಳ್ಳು ಹೇಳಿರ್ಬೋದು, ಆದ್ರೆ ನಾನು ನನ್ನ ವೃತ್ತಿ ಜೀವನಕ್ಕೆ ನಾನು ಸುಳ್ಳು ಹೇಳ್ಕೊಳಕ್ ಆಗಲ್ಲ, ಮನೆಯವರೆಲ್ರಿಗೂ ಹೋಗ್ಬಿಟ್ಟು ವಿಷಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಆಗ ಮೋನಿಕಾ ಇದ್ಬಿಟ್ಟು ಡಾಕ್ಟರ್ಗೆ ಕೈ ಹಿಡ್ಕೊಂಡು ಬೇಡ್ಕೊತಾ ಇರ್ತಾಳೆ, ದಯವಿಟ್ಟು ವಿಷಯ ಏನು ಹೇಳಕ್ ಹೋಗ್ಬೇಡಿ, ನನ್ನ ಪರಿಸ್ಥಿತಿ ಯಾವ ತರ ಇತ್ತು ಅಂತ ನಿಮಗೆ ಗೊತ್ತಾದ್ರೆ ನೀವೇನೆ ನಾನ್ ಮಾಡಿರೋದು ಸರಿ ಅಂತ ಒಪ್ಕೋತೀರಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೂ ಡಾಕ್ಟ್ರು ಇಲ್ಲ, ನೀನ್ ಮಾಡ್ತಿರೋದು ಸುಳ್ಳು, ಮೋಸ, ಈ ತರ ವಿಷಯದಲ್ಲಿ ಈ ತರ ಎಲ್ಲ ಆಟ ಆಡಕ್ ಹೋಗ್ಬಾರ್ದು, ಅದು ಬೇರೆ ವಿಷಯ ಆದ್ರೆ ಓಕೆ ಅನ್ಬೋದು, ಪ್ರೆಗ್ನೆನ್ಸಿ ವಿಷಯದಲ್ಲಿ ನೀನ್ ಈ ತರ ಸುಳ್ಳು ಹೇಳಿ ಮೋಸ ಮಾಡ್ತಿದ್ಯಾ ಮನೆಯವರೆಲ್ರಿಗೂ, ನೀವ್ ಮುಚ್ಚಿಟ್ಟಿರ್ಬೋದು, ನಾನ್ ಮುಚ್ಚಿಡಕ್ ಆಗೋದಿಲ್ಲ, ಸೊ ನಾನು ಎಲ್ರಿಗೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಆಟ ಮಾಡ್ತಿರ್ತಾರೆ. ಸೊ ಮೋನಿಕಾ ಅವ್ರನ್ನ ಬೇಡ್ಕೊತಾ ಇರ್ತಾಳೆ, ದಯವಿಟ್ಟು ಹೇಳಕ್ ಹೋಗ್ಬೇಡಿ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ, ನಾನು ಯಾಕೆ ಈ ತರ ಮಾಡಿದೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವೇ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳಿ, ಡಾಕ್ಟ್ರು ನಿಜ ವಿಷಯನ ಫ್ಯಾಮಿಲಿ ಅವರೆಲ್ರಿಗೂ ಹೇಳ್ತಾರ ಅಥವಾ ಡಾಕ್ಟ್ರು ಕೂಡ ಮೋನಿಕಾ ತರ ನಾಟಕ ಮಾಡ್ತಾರ ಅಂತ ಗೊತ್ತಾಗ್ಬೇಕಂದ್ರೆ ನೆಕ್ಸ್ಟ್